ಇದೊಳ್ಳೆ ಕತೆ ಹೋಯ್ತಲ್ಲ ಗುರು. ಹೆಂಗಿದ್ರು ಹಿಂಗೆ ಟಾಪಲ್ಲಿ ಕ್ಲ್ಯಾಂಪ್ ಹಾಕ್ಬಿಡ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಕೋಳಿ ಎಲ್ರೂ ಇಬ್ರಿಸ್ತು. ನನ್ನಷ್ಟೇ ಅಲ್ಲ, ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಇಬ್ರು. ಇವಾಗ ಲೇಟ್ ಆಗಿದೆ, ಇಂಡೋರಲ್ಲಿ ಸಿಗ್ತೀನಿ ನಿಮಗೆ. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with. Now they looking nervously, and I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet next to me. I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way. I can't contain it, I'm coming out with a statement. You really changed, man, all your music and arrangement. You don't know shit, shut your mouth, you can save it. I'm the same dude that got his come up from the basement. 100 songs, 100 weeks, didn't change it. Experiments, development, intelligence, and patience. I'll do it all again, cause I never feel complacent. Let's keep the good vibes, positivity's contagious. ಇಂಡೋರಿಂದ ಮನೆಗೆ ವಾಪಸ್ ಬಂದೆ. ಇವಾಗ ನೋಡಿ ನೀಟಾಗಿ ಕಾಣಿಸುತ್ತೆ ಎಷ್ಟು ಮೀನಿದೆ ಅಂತ. ಯಾಕಂದರೆ ನೀರು ಚೇಂಜ್ ಮಾಡ್ತಾ ಇದ್ದೀನಿ. ಫುಲ್ಲು ಗ್ರೀನಿಶ್ ಆಗಿಬಿಟ್ಟಿತ್ತು ನೀರು. ನೋಡಿ ಇನ್ನೂ ಗ್ರೀನಿಶೇ ಇದೆ ನೋಡಿ, ಇವಾಗೆಲ್ಲ ನೀಟಾಗಿ ಕಾಣಿಸುತ್ತೆ. ಓಕೆ, ಬ್ಯಾಡ್ಮಿಂಟನ್ ಆಡಿ ಇವಾಗ ಮನೆಗೆ ಬಂದಿದ್ದೀನಿ. ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ. ಏನು ಹಿಂದಿನ ವೀಡಿಯೋಲಿ ಈ ಸೈಜ್ ಪೇಂಟಿಂಗ್ ತೋರಿಸಿದ್ನಲ್ಲ, ಈ ಸೈಜ್ ಪೇಂಟಿಂಗ್ ಬೇಡ ಅಂದರು. ಇನ್ನೂ ದೊಡ್ಡ ಸೈಜ್ ಬೇಕಂತೆ. ಅದಕ್ಕೇ ಒಂದು ಕ್ಯಾನ್ವಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜ್ ಕ್ಯಾನ್ವಸಲ್ಲಿ ಇವಾಗ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟೆಪ್ಪಲ್ಲಿ ಮಾಡೋಣ. ಈ ಪೇಂಟಿಂಗ್ ಇನ್ ಬ್ಯಾಕ್ಗ್ರೌಂಡ್ ಇಲ್ಲೇ ಇರಲಿ. ಮುಗಿಸ್ತೀನಿ ಅಂದು ಕೊನೆಗೂ ಮುಗಿಸಿಲ್ಲ. ಇದನ್ನ ಹಿಂಗೆ ಪೆಂಡಿಂಗ್ ಇಟ್ಕೊಂಡು ಹೊಸ ಪೇಂಟಿಂಗ್ ಮುಗಿಸೋಣ. ಅಯ್ಯೋ, ಯಾಕೆ ಒಳಿಗೆ ಹೋಯ್ತಲ್ಲ. ಇದ್ರದ್ದು ಪ್ರಾಬ್ಲಮ್ ನೋಡಿ. ಇದು ಈ ವುಡ್ ಮೇಲೆ ಸ್ಟೆಪಲ್ ಆಯ್ತಲ್ಲ, ಈ ಪ್ಲೇವುಡ್ ಇದೆಯಲ್ಲ, ಈ ಪ್ಲೇವುಡ್ ಮೇಲೆ ಸ್ಟೆಪಲ್ ಆಗುತ್ತೆ. ಇಲ್ಲಿ ಸ್ಟೆಪಲ್ ಆಗ್ತಾಯಿಲ್ಲ. ಅದಕ್ಕೆ ಇದನ್ನು ಕಿತ್ತಾಕ್ಬಿಡೋಣ. ಏನಂತೀರಾ? ಕಿತ್ತಾಕೋದಕ್ಕೂ ಟೂಲ್ ಮಡಗಿದ್ದೀವಿ ನಾವು. ಏನು ಟೂಲ್ ಅಂದರೆ, ಫೆವಿಕಲ್ಲ ಗಟ್ಟಿಗೆ ಅಂಟಿಸ್ಬಿಟ್ಟವ್ರಲ್ಲಪ್ಪ. ಮಳೆ ಬೇರೆ ಹೊಡೆದ್ಬಿಟ್ಟಿದ್ದೀನಿ. ಇದನ್ನು ಎತ್ತಿ ಈ ಥರ ಇಡೋಣ ಅಂದರೆ, ಈ ಥರ ಕುಯ್ಕೊಂಡು ಕೂತ್ಕೊಂಡ್ರೆ ನಾನು ರಾತ್ರಿ ಎಲ್ಲ ಕಟ್ ಮಾಡಬೇಕಾಗುತ್ತೆ. ಇನ್ನೂ ಒಂದು ಐಡಿಯಾ ಮಾಡೋಣ. ಏನು ಮಾಡೋಣ ಅಂದರೆ, ಸೂಪರ್ ಐಡಿಯಾ ಇದೆ. ಕ್ಲ್ಯಾಂಪ್ ಹಾಕ್ಬಿಡೋಣ. ಈ ಸೈಡ್ ಇದೆಯಲ್ಲ, ಹೆಂಗಿದ್ರು ಹಿಂಗೆ ಟಾಪಲ್ಲಿ ಕ್ಲ್ಯಾಂಪ್ ಹಾಕ್ಬಿಡ. ಈ ಕ್ಲ್ಯಾಂಪ್ ಮಾಡಿಬಿಡೋಣ ಕ್ಯಾನ್ವಸ್ ಸಮೇತ. ಆವಾಗ ಚೆನ್ನಾಗಿರುತ್ತೆ. ಪರ್ಫೆಕ್ಟ್. ನಾನು ಸ್ಟೇಪಲ್ ಹೊಡೆಯೋಕ್ಕೆ ಇದನ್ನು ರಿಮೂವ್ ಮಾಡೋಕ್ಕೆ ಕೂತಿದ್ರೆ ನೈಟ್ ಫುಲ್ಲು ಹಿಡ್ಕೊಂಡು ಕಟಿಂಗ್ ಪ್ಲೇಯರಲ್ಲಿ ಹಿಂಗೆ ಅನ್ಬೇಕಿರ್ತಿತ್ತು. ಇದೊಳ್ಳೆ ಕತೆ ಹೋಯ್ತಲ್ಲ ಗುರು. ಒಂದಲ್ಲ ಒಂದು ಕತೆ. ಸ್ಟೆಪ್ಲರ್ ಖಾಲಿಯಾಗಿದೆ. ಸ್ಟೆಪ್ಲರ್ ಹಾಕಬೇಕು. ಸ್ಟೆಪ್ಲರ್ ಪಿನ್ ಹಾಕಬೇಕು. ಇವಾಗ ನಮ್ಮ ಕ್ಯಾನ್ವಾಸ್ ರೆಡಿ ಇದೆ. ಒಂದು ರಫ್ ಸ್ಕೆಚ್ ಹಾಕೊಳ್ಳೋಣ. ಒಂದು ರಫ್ ಸ್ಕೆಚ್ ಪೇಂಟಲ್ಲಿ ಒಂದು ರಫ್ ಸ್ಕೆಚ್ ಹಾಕ್ಕೊಂಡು ಕಂಟಿನ್ಯೂ ಮಾಡೋಣ. ರಫ್ ಸ್ಕೆಚ್ಗೆ ಯಾವಾಗಲೂ ನಾನು ಯೂಸ್ ಮಾಡೋದು ಬರ್ನ್ ಸಿಯಾನ. ಅಷ್ಟು ವ್ಯಾಲ್ಯೂಲು ಕೂಡ ಮಿಡ್ ಟೋನಲ್ಲಿದೆ. ಅಂದರೆ ಮಿಡ್ ವ್ಯಾಲ್ಯೂಲಿ ಸ್ಕೇಲ್ ಆಗುತ್ತೆ. ಹೈ ವ್ಯಾಲ್ಯೂನೂ ಇಲ್ಲ, ಲೋ ವ್ಯಾಲ್ಯೂನೂ ಇಲ್ಲ, ತುಂಬ ಲೈಟು ಇಲ್ಲ, ಡಾರ್ಕು ಇಲ್ಲ ಅಂತ ವ್ಯಾಲ್ಯೂ ಅಂದರೆ. ಅದನ್ನೆಲ್ಲ ನಾನು ಬೇಸಿಕ್ಸ್ ಎಲ್ಲ ಹಿಂದಿನ ವೀಡಿಯೋಲಿ ಆಗಲೇ ಹೇಳಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಆ ವೀಡಿಯೋಸ್ನ ನೋಡಿ. ಬರ್ನ್ ಸಿಯಾನ. ನಾನು ಯೂಸ್ ಮಾಡ್ತಿರೋದು ಒಂದು ಅಕ್ರೆಲಿಕ್ ಪೇಂಟ್.
ಕ್ಯಾಮ್ಲಿನ್ ಬ್ರ್ಯಾಂಡ್ನ ಅಕ್ರೆಲಿಕ್ ಪೇಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಇಂಡಿಯನ್ ಬ್ರ್ಯಾಂಡ್. ಅಕ್ರೆಲಿಕ್ ಆಯಿಲ್ ಪೇಂಟ್ಗೂ ಅಕ್ರೆಲಿಕ್ ಪೇಂಟ್ಗೂ ಏನು ಡಿಫ್ರೆನ್ಸ್ ಅಂದರೆ, ಈ ಪೇಂಟಿಂಗ್ನ ಮುಂದಿನ ಭಾಗ ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡಿರ್ತೀನಿ. ಎಂತಕ್ಕೆ ಅಂದರೆ ಜಾಸ್ತಿ ಟೈಮ್ ತೊಗೊತಾ ಇದೆ. ನಂದು ಹೊಸ ಚಾನಲ್ ಆಗಿರೋದ್ರಿಂದ ಜಾಸ್ತಿ ಜನ ಯಾರು ನೋಡಲ್ಲ, ಅದಕ್ಕೋಸ್ಕರ 5 ನಿಮಿಷಕ್ಕಿಂತ ಮೇಲೆ ವೀಡಿಯೋಸ್ನ ಯಾವುದನ್ನು ರೆಕಾರ್ಡ್ ಮಾಡ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿಲಿ ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಡ್ರಾಯಿಂಗ್, ಪೇಂಟಿಂಗ್, ಸ್ಕಲ್ಪ್ಚರ್ ರಿಲೇಟೆಡ್ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.